पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यन्तदयालवे। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾವು ನೀವು ಎಲ್ಲ ಹಲ್ಲನ್ನ ತಿಕ್ತೇವೆ. ದೇಹದ ಬಾಕ್ಯದ ಕೊಳೆಯನ್ನ ಮಾತ್ರ ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಅನೇಕ ತರಹದ ತರಹೇ ಮಾರಿ ಸೋಪುಗಳನ್ನು ಇವತ್ತಿನ ದಿನ ನಾವು ಬಳಸ್ತಾ ಇದ್ದೇವೆ. ಆದರೆ ನಮ್ಮ ದೇಹದ ಕೊಳೆ ಹೋಯ್ತಾ? ಹಲ್ಲಿನಲ್ಲಿ ಇರ್ತಕ್ಕಂಥ ಕೊಳೆ ಹೋಯ್ತಾ? ಯಾವುದೂ ಹೋಗಲೇ ಇಲ್ಲ. ನೋಡಿ, ಹಿಂದಿನ ಕಾಲದಲ್ಲಿ ಅವರಿಗೆಷ್ಟೇ ವರ್ಷ ಆದರೂ ಕೂಡ, 70-80 ವರ್ಷ ಆದರೂ ಕೂಡ ಅವರ ದೇಹದ ಸೌಂದರ್ಯ ಮಾತ್ರ 30-40 ವರ್ಷದ ತರಹ ಆ ವ್ಯಕ್ತಿಗಳ ಒಂದು ದೇಹದ ರಚನೆ ಇರ್ತಾ ಇತ್ತು. ಅದು ಹೇಗ್ ಸಾಧ್ಯ? ಇವಾಗಿನವ್ರಿಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಸ್ನಾನವನ್ನ ಮಾಡಿ ತಮ್ಮ ದೇಹವನ್ನ ಶುದ್ಧಿ ಮಾಡಿಕೊಳ್ಳಬೇಕಾದರೆ ಯಾವ ಸೋಪನ್ನು ಬಳಸ್ತಾ ಇರಲಿಲ್ಲ. ಹೊರತು ಮೃತ್ತಿಕೆಯನ್ನ ಬಳಸ್ತಾ ಇದ್ದರು. ತುಳಸಿ ಮೃತ್ತಿಕೆಯನ್ನ. ಎಂಥ ಮೃತ್ತಿಕೆ ಹೇಳುತ್ತೆ ಶಾಸ್ತ್ರ. ಅತ್ಯಂತ ಸಾರವತ್ತಾದ ಕೆಂಪು ಜಾತಿಯ ಮಣ್ಣನ್ನ ಮನೆಗೆ ತಂದು ಆ ಮಣ್ಣನ್ನ ಜರಡಿಯಲ್ಲಿ, ಯಾವ ರೀತಿ ಜೋಳದ ಹಿಟ್ಟು ಗೋಧಿ ಹಿಟ್ಟನ್ನ ಜರಡಿಯಲ್ಲಿ ನಾವು ಹಿಡಿತೇವೋ ಅದೇ ರೀತಿಯಾಗಿ ಆ ಮಣ್ಣನ್ನು ಕೂಡ ಜರಡಿಯಲ್ಲಿ ಹಾಕಿ, ಕಡಲೆ ಹಿಟ್ಟು ಎಷ್ಟು ಮೆದುವಾಗಿರುತ್ತೋ ಅಷ್ಟೇ ನೈಸಾಗಿ ಆ ಮಣ್ಣನ್ನ ನಾವು ಹಿಡಿಬೇಕಾಗಿತ್ತಂತೆ ಜರಡಿಗೆ. ಆಮೇಲೆ ಆ ಮಣ್ಣಿನಿಂದ ಪೂರ್ತಿ ನಮ್ಮ ದೇಹವನ್ನ ತೊಳೆದುಕೊಂಡಾಗ ಆಗ ಪೂರ್ಣ 1 ದಿನ ಆಗ್ಲಿ 2 ದಿನ ಆಗ್ಲಿ ಎಷ್ಟೇ ದಿನವಾದರೂ ಕೂಡ ಈ ನಮ್ಮ ದೇಹದಿಂದ ದುರ್ನಾಥ ಬರ್ತಾ ಇರಲಿಲ್ಲ. ಆದ್ರೆ ಇವತ್ತಿನ ದಿನ ನಾವು ಹಚ್ಚಿಕೊಳ್ಳುವಂತ ಯಾವ ಸೋಪ್ ಇದೆ, ಈ ಸೋಪಿನಲ್ಲಿ ಸುಣ್ಣ ಮಿಶ್ರಣವಾಗಿರೋ ಕಾರಣದಿಂದ ಇಂಥ ಸೋಪನ್ನ ಬಳಸಿ 40 ವರ್ಷಕ್ಕೆ ಒಳ್ಳೆ 80 ವರ್ಷದ ಮುದುಕನಂತೆ ಇವತ್ತಿನ ದಿನ ನಾವು ಕಾಣ್ತಾ ಇದ್ದೇವೆ. ಹೀಗೆ ಯಾಕೆ? ಮೃತ್ತಿಕೆ ಹನಮೇ ಪಾಪಂ. ಇವತ್ತಿನ ದಿನ ಈ ಕಾಲದಲ್ಲಿ ಇಂಥ ದೊಡ್ಡ ವೈಜ್ಞಾನಿಕ ಯುಗದಲ್ಲಿಯೂ ಕೂಡ ಪ್ರಾಚೀನ ಪರಂಪರೆ ನಿಂತಿಲ್ಲ ಅನ್ನೋದಕ್ಕೆ ಅನೇಕ ಸಂಗತಿಗಳಿದೆ. ಮಟ್ ಭಾ ಅಂತ ಒಂದು ಪ್ರಸಿದ್ಧವಾಗಿದೆ. ಮಣ್ಣಿನಿಂದಲೇ ಸ್ನಾನ. ಮಣ್ಣನ್ನು ಹಚ್ಚಿಕೊಂಡು ಸೂರ್ಯನ ಕಿರಣ ಆ ದೇಹದ ಮೇಲೆ ಬಿದ್ದರೆ ಎಷ್ಟೋ ರೋಗಗಳು ವಾಸಿ ಆಗತ್ತೆ ಅಂತ ಹೇಳ್ತಾರೆ. ಹೀಗೆ ಅಂಥ ಮಣ್ಣಿನಿಂದ ಸ್ನಾನವನ್ನ ಮಾಡಿಕೊಂಡು ತಮ್ಮ ದೇಹವನ್ನು ಶುದ್ಧೀಕರಣ ಮಾಡ್ಕೋತಾ ಇದ್ರು ಹಿಂದಿನ ಕಾಲದಲ್ಲಿ. ಈ ಕಾರಣದಿಂದ ಅವರ ದೇಹದ ರಚನೆ 80 ವರ್ಷ ಆಗಿದ್ದರೂ ಕೂಡ 40 ವರ್ಷದಂತೆ ಇರ್ತಾ ಇತ್ತು. ಹಲ್ಲುಗಳೂ ಕೂಡ ಬೀಳ್ತಾ ಇರಲಿಲ್ಲ. ಅಷ್ಟೇ ಪರಿಶುದ್ಧವಾಗಿರ್ತಾ ಇತ್ತು. ಅದರಂತೆ ಈ ವೆಂಕಟನಾಥರ ಹಲ್ಲುಗಳು ಕೂಡ ಹೇಗಿದೆ? ಹಾರಲತಾ ರದಾವಲಿಂ ಮನ್ಮಹೆ. ರದಾವಲಿಂ ಯಾವ ಹಲ್ಲುಗಳ ಸಾಲು ಇದೆ? ಇದು ಒಳ್ಳೆ ಅತ್ಯಂತ ಪ್ರಕಾಶಮಾನವಾದ ಬಿಳಿ ಮುತ್ತಿನ ಹಾರದ ಸರದಂತೆ ಅತ್ಯಂತ ಶೋಭಾಯಮಾನವಾಗಿ ಆ ವೆಂಕಟನಾಥರ ಮುಖ, ಆ ಮುಖದಲ್ಲಿ ಇರುವಂತಹ ನಾಲಿಗೆ, ಅಷ್ಟೇ ಅಲ್ಲ ಆ ಬಾಯಿಯೊಳಗೆ ಇರುವಂತಹ ಹಲ್ಲಿನ ಸಾಲುಗಳು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಮಗೆ ವರ್ಣನೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದೆ ಆ ವೆಂಕಟನಾಥರ ಕಿವಿಗಳನ್ನ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಸರಂಧ್ರ ಕರ್ಣದ್ವಯಮಾಂಧ್ರದೇಶಿಕಾಃ ಪಯೋಧಿ ಕನ್ಯಾಮನುಬೀಜರೇಖಿಕೆ
ಸುವೇಶವೇದ ಪ್ರಣವೌ ತು ಸಂಜಗುಃ ಸುಮೇಧಸೋಸ್ಯ ದ್ರವಿಡಾವನೇಸುರಾಃ ವೆಂಕಟನಾಥರ ಕಿವಿಗಳನ್ನ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ವರ್ಣನೆಯನ್ನ ಮಾಡಲಿಕ್ಕೆ ಆರಂಭ ಮಾಡಿದರು. ಹೇಗೆ? ಆಂಧ್ರದೇಶಿಕಾ, ಆಂಧ್ರ ಪ್ರದೇಶದ ಪ್ರಾಂತ್ಯದಲ್ಲಿ ಹುಟ್ಟಿದ ಯಾವ ಬ್ರಾಹ್ಮಣರಿದ್ದಾರೆ, ಆ ಬ್ರಾಹ್ಮಣರು ಈ ವೆಂಕಟನಾಥರ ಎರಡು ಕಿವಿಗಳನ್ನ ನೋಡಿದಾಗ ಅವರು ಅನ್ಕೊಂಡ್ರಂತೆ, ಪಯೋಧಿ ಕನ್ಯಾ ಮನು ಬೀಜ ರೇಖಿಕೆ. ಪಯೋಧಿ ಕನ್ಯಾ ಅಂದ್ರೆ ಹಿಂದೆ ದೇವಾಸುರರು ಕ್ಷೀರಸಾಗರವನ್ನ, ಮಂದರ ಪರ್ವತವನ್ನ ಕಡಗೋಲನ್ನಾಗಿ ಮಾಡಿ, ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿ, ಆ ಕ್ಷೀರಸಾಗರದಲ್ಲಿ ಸಮುದ್ಭೂತಳಾದಂತಹ ಯಾವ ಆ ಭಗವಂತನ ಮಡದಿಯಾದ ಲಕ್ಷ್ಮೀ ದೇವಿ ಇದ್ದಾಳೆ, ಅಂಥ ಲಕ್ಷ್ಮೀ ದೇವಿಯ ಬೀಜ ಮಂತ್ರದಂತೆ ಈ ವೆಂಕಟನಾಥರ ಎರಡು ಕಿವಿಗಳು ನಮಗೆ ತೋರ್ತಾ ಇದೆ. ಅದೇ ಕಿವಿಗಳನ್ನ ತಮಿಳುನಾಡಿನಲ್ಲಿ ಹುಟ್ಟಿದಂತಹ ಬ್ರಾಹ್ಮಣರು, ತಮಿಳರು ಆ ವೆಂಕಟನಾಥರ ಕಿವಿಗಳನ್ನ ಏನು ಅಂತ ವರ್ಣನೆ ಮಾಡಿದ್ರು? ಸುವೇಶ ವೇದ ಪ್ರಣವೌತು ಸಂಜಗೋಹೋ. ಸುಂದರವಾದ ವೇದದ ಓಂಕಾರದಂತೆ ಆ ತಮಿಳಿನಲ್ಲಿ ಬರುವ ತಮಿಳಿನ ಭಾಷೆಯಲ್ಲಿ ಬರೆದಾಗ ಓಂಕಾರ ಯಾವ ರೀತಿ ಇರುತ್ತೋ ಅದರಂತೆ ಆ ವೆಂಕಟನಾಥರ ಕಿವಿಗಳು ಇದ್ದವು ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಂಥ ಚಿಂತನೆ! ಮಹಾತ್ಮರನ್ನ ಕಂಡಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅವರು ತೋರ್ತಾರೆ. ಒಂದು ಮಾತು ಬರುತ್ತೆ, ಸಾಯಂಕಾಲ ಆಯಿತು ಅನ್ನೋ ಒಂದೇ ಒಂದು ವಾಕ್ಯವನ್ನ ಬಳಸಿದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅರ್ಥ ಆಗ್ಲಿಕ್ಕೆ ಆರಂಭ ಆಗತ್ತೆ. ಬ್ರಾಹ್ಮಣನಾಗಿದ್ದರೆ ಸಾಯಂಕಾಲ ಆಯಿತು ಅನ್ನೋ ವಾಕ್ಯವನ್ನ ಕೇಳಿದ ಕೂಡಲೇ ಅಹರಹ ಸಂಧ್ಯಾಮುಪಾಸೀತ ಅನ್ನೋ ವಾಕ್ಯ ನೆನಪಾಗಿ ಸಂಧ್ಯಾ ವಂದನೆಗೆ ಹೋಗ್ತಾನೆ. ವೇಶ್ಯಾ ಸ್ತ್ರೀಗೆ ಇಷ್ಟೊತ್ತಿನ ತನಕ ಖಾಲಿ ಕುತ್ಕೊಂಡಿದ್ದೆ, ಇನ್ನು ಮುಂದೆ ನನ್ನ ಕೆಲಸ ಆರಂಭ ಆಯಿತು. ಕಳ್ಳ ಸಾಯಂಕಾಲ ಆಯಿತು ಅನ್ನೋ ವಾಕ್ಯವನ್ನ ಕೇಳಿದ ತಕ್ಷಣವೇ ಇಷ್ಟೊತ್ತಿನ ತನಕ ನಿರುದ್ಯೋಗಿ ಆಗಿದ್ದೆ, ಇನ್ನು ಮುಂದೆ ನನ್ನ ಕೆಲಸವನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತೇನೆ. ಹೀಗೆ ಒಂದೇ ವಾಕ್ಯ ಅನೇಕ ಜನರ ಮುಂದೆ ಹೇಳಿದಾಗ ಆ ವಾಕ್ಯ ಯಾವ ರೀತಿ ಅನೇಕ ಅರ್ಥಗಳನ್ನ ಕೊಡುತ್ತೋ ಅದೇ ರೀತಿಯಾಗಿ ಒಬ್ಬನೇ ಮನುಷ್ಯನನ್ನ ನೋಡಿದಾಗ, ಅನೇಕ ಜನರು ನೋಡಿದಾಗ, ಒಬ್ಬ ಮಹಾತ್ಮ ಪುರುಷನನ್ನ ಅನೇಕ ವ್ಯಕ್ತಿಗಳು ನೋಡಿದಾಗ ಆ ಅನೇಕ ವ್ಯಕ್ತಿಗಳು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆ ವ್ಯಕ್ತಿಯನ್ನು ಊಹಿಸ್ತಾರೆ. ನೋಡಿ, ಮನುಷ್ಯನ ದೇಹದಲ್ಲಿ ಅತ್ಯಂತ ಪ್ರಧಾನವಾದಂತಹ ಅಂಗ ಅಂತ ಹೇಳಿದ್ರೆ ಅದು ಕಿವಿಯೂ ಕೂಡ ಒಂದು. ನಾವೆಲ್ಲ ಪ್ರತಿನಿತ್ಯ ಸಂಧ್ಯಾ ವಂದನೆ ಸಂದರ್ಭದಲ್ಲಿ ಗೋತ್ರ ಪ್ರವರಗಳನ್ನ, ನಮ್ಮ ಸ್ವಶಾಖೆಯನ್ನ ಹೇಳಿಕೊಂಡು ನಾವು ಆ ಕಾಲದಲ್ಲಿ ನಮಸ್ಕಾರಗಳನ್ನ ಮಾಡ್ತೇವೆ. ಅಥವಾ ನಮ್ಮ ಮುಂದೆ ಯಾರಾದರೂ ಒಬ್ಬರು ನಮಗಿಂತ ವಯಸ್ಸಿನಲ್ಲಿ ಹಿರಿಯರೋ, ಶಾಸ್ತ್ರವನ್ನ ಓದಿ ಹಿರಿಯರಾಗಿದ್ದಾರೋ ಅಂಥ ಮಹನೀಯರನ್ನ ಕಂಡಾಗ ತಕ್ಷಣಕ್ಕೆ ನಾವು ಅವರಿಗೆ ನಮಸ್ಕಾರವನ್ನ ಮಾಡ್ತೇವೆ. ಈ ನಮಸ್ಕಾರವನ್ನ ಮಾಡಬೇಕಾದರೆ ನಾವು ಒಂದು ತಪ್ಪು ಕೆಲಸವನ್ನ ಮಾಡ್ತೇವೆ. ಆ ತಪ್ಪನ್ನು ಯಾವತ್ತೂ ಕೂಡ ಮಾಡ್ಲಿಕ್ಕೆ ಹೋಗ್ಬಾರ್ದು. ಏನು? ಬಲಕೈಯಿಂದ ಎಡಕಿವಿಯನ್ನ, ಎಡಕೈಯಿಂದ ಬಲಕಿವಿಯನ್ನ ಹಿಡಿದು ನಾವು ಆ ನಮಸ್ಕಾರ ಮಾಡಬೇಕಾದರೆ ಪುನಃ ಬಲಕೈಯಿಂದ ಎಡಕಾಲನ್ನ, ಎಡಕೈಯಿಂದ ಬಲಕಾಲನ್ನ ಹಿಡಿದು ನಮಸ್ಕಾರ ಮಾಡತಕ್ಕಂತ ಸಂಪ್ರದಾಯ ಅನೇಕ ಕಡೆಗಳಲ್ಲಿ ಇವತ್ತಿನ ದಿನ ನಾವು ನೋಡ್ತೇವೆ. ಆದ್ರೆ ಈ ರೀತಿಯಾಗಿ ಮಾಡಲೇಬಾರದು. ಹೇಗ್ ಮಾಡಬೇಕು?
ಬಲಕೈಯಿಂದ ಬಲಕಿವಿಯನ್ನ, ಎಡಕೈಯಿಂದ ಎಡಕಿವಿಯನ್ನ ಮುಟ್ಟಿ ನಮಸ್ಕಾರ ಮಾಡಬೇಕಾದ್ರೆ ಮಾತ್ರ ಬಲಕೈಯಿಂದ ಬಲಗಾಲನ್ನೇ, ಎಡಕೈಯಿಂದ ಎಡಗಾಲನ್ನೇ ಮುಟ್ಟಿ ನಾವು ಏನ್ ಮಾಡ್ಬೇಕು? ನಮಸ್ಕಾರ ಮಾಡಬೇಕು. ಯಾಕೆ ಅಂದರೆ ಪ್ರತಿಯೊಬ್ಬ ಪುರುಷನ ಕಿವಿಗಳಲ್ಲಿ ಗಂಗಾ ಭಾಗೀರಥಿ ದೇವಿಯ ಸನ್ನಿಧಾನ ಇರುತ್ತೆ. ಅಂತ ಗಂಗಾ ಭಾಗೀರಥಿ ದೇವಿಯ ಒಂದು ಸ್ಮರಣೆಯನ್ನ ಮಾಡಿ ಶುದ್ಧನಾಗಿ ನಾನು ನನ್ನ ಎದುರಿಗೆ ಕಂಡ ಶ್ರೋತ್ರಿಯನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅನ್ನೋ ಅನುಸಂಧಾನ ಇರಬೇಕು. ಈ ಭಾವನೆಯಿಂದ ನಾವು ನಮಸ್ಕಾರವನ್ನ ಮಾಡಬೇಕು ಹೊರತು ಬಲಕೈಯಿಂದ ಎಡಕಿವಿಯನ್ನ, ಎಡಕೈಯಿಂದ ಬಲಕಿವಿಯನ್ನ, ಇಂಥ ಅಶಾಸ್ತ್ರೀಯವಾದ ಅಬದ್ಧವಾದ ಮಾರ್ಗವನ್ನ, ತಪ್ಪಾದ ಮಾರ್ಗವನ್ನು ಯಾವತ್ತೂ ಕೂಡ ನಾವು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಹೋಗಬಾರದು. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಪುರುಷನ ಕಿವಿ ಎಷ್ಟು ಪವಿತ್ರ ಅಂತ ಹೇಳಿದ್ರೆ ಶಾಸ್ತ್ರಗಳು ನಿರೂಪಣೆಯನ್ನ ಮಾಡ್ತಾವೆ. ಶಾಸ್ತ್ರವನ್ನ ಅಧ್ಯಯನ ಮಾಡಿದ ಯಾವ ಕಿವಿಗಳಿದೆ ಅವನು ತನ್ನ ಕಿವಿಗಳಲ್ಲಿ ಶಾಸ್ತ್ರವೆಂಬ ಗಂಗೆಯನ್ನೇ ಧರಿಸಿಕೊಂಡಿದ್ದಾನೆ. ಅಂಥ ಪವಿತ್ರವಾದಂತ ಕಿವಿಗಳು ಅವನದ್ದಾಗಿರುತ್ತೆ. ಅಂಥ ಕಿವಿಗಳನ್ನ ಮುಟ್ಟಿದಾಗ ನಾವು ಕೂಡ ಪವಿತ್ರರಾಗ್ತೇವೆ. ಅದಕ್ಕೆ ನಾವು ಒಂದೊಂದು ಬಾರಿ ಪ್ರಯಾಣದಲ್ಲಿ ಇದ್ದಾಗ ಆ ಮಲಮೂತ್ರ ವಿಸರ್ಜನೆಗೆ ಹೋದ ಸಂದರ್ಭದಲ್ಲಿ, ಮೂತ್ರ ವಿಸರ್ಜನೆ ಮೊದಲಾದವುಗಳಿಗೆ ಹೋದ ಸಂದರ್ಭದಲ್ಲಿ ನಮಗೆ ಕಾಲನ್ನ ತೊಳೆದುಕೊಳ್ಳಲಿಕ್ಕೆ ನಮಗೆ ನೀರು ಸಿಗೋದಿಲ್ಲ. ನೀರು ಸಿಗದೆ ಇದ್ದ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪುರುಷ ತನ್ನ ಬಲಕೈಯಿಂದ ಬಲಕಿವಿಯನ್ನ ಮುಟ್ಟಿ ಪುಂಡರೀಕಾಕ್ಷನ ಸ್ಮರಣೆಯನ್ನ 3 ಬಾರಿ ಮಾಡಿದರೆ ಸಾಕು, ಮತ್ತೆ ಪುನಃ ಶುದ್ಧನಾಗ್ತಾನೆ ಅಂತ ಒಂದು ಪ್ರತೀತಿ. ಅಷ್ಟೇ ಅಲ್ಲ, ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕಾದರೆ ಆ ಅರ್ಘ್ಯದಿಂದ, ಆ ಸೂರ್ಯನಿಗೆ ಅರ್ಘ್ಯವನ್ನ ನೀಡಬೇಕಾದರೆ ಬಲ ಕಿವಿಯನ್ನ ಸ್ಪರ್ಶ ಮಾಡಿ, ಅಂದರೆ ಬಲಕಿವಿಯಲ್ಲಿ ನೆಲೆಸಿದ ಗಂಗಾ ಭಾಗೀರಥಿ ನೀರನ್ನೇ ನಾನು ಇವತ್ತಿನ ದಿನ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಾ ಇದ್ದೇನೆ ಅಂತ. ಅಂಥ ಪವಿತ್ರವಾದಂತ ಒಂದು ಅಂಗ, ಮನುಷ್ಯನ ಒಂದು ಅಂಗ, 5 ಜ್ಞಾನೇಂದ್ರಿಯಗಳಲ್ಲಿ ಒಂದಾದಂತ ಅಂಗವೇ ಈ ಕಿವಿ. ಅಂಥ ಕಿವಿಯನ್ನ, ವೆಂಕಟನಾಥರ ಕಿವಿಯನ್ನ ನೋಡಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವರ್ಣನೆಯನ್ನ ಮಾಡ್ಲಿಕ್ಕೆ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಆಂಧ್ರರು ಲಕ್ಷ್ಮೀದೇವಿಯ ಬೀಜಾಕ್ಷರ ಶ್ರೀ ಅಂತ ಕಂಡರೆ ತಮಿಳರಿಗಾಗಬೇಕಾದ್ರೆ ಓಂಕಾರದಂತೆ ಕಣ್ತು ಅಂತ. ಹೀಗೆ ಓಂಕಾರ ಮತ್ತೆ ಶ್ರೀಕಾರ ಎರಡೂ ಕೂಡ ಒಬ್ಬರಿಗೆ ಒಂದೊಂದರಂತೆ ಕಣ್ತು. ಇಡೀ ಸಕಲ ವೇದದ ಸಾರವೇ ಈ ಓಂಕಾರ. ಸಕಲ ವೇದಗಳ ಸಾರ ಪುರುಷ ಸೂಕ್ತ. ಅಂಥ ಪುರುಷ ಸೂಕ್ತದ ಸಾರ 3 ಪಾದ ಉಳ್ಳ 24 ಅಕ್ಷರ ಉಳ್ಳ ಗಾಯತ್ರಿ ಮಂತ್ರ. ಅಂಥ ಗಾಯತ್ರಿ ಮಂತ್ರದ ಸಾರ ವ್ಯಾಕೃತಿ. ಆ ವ್ಯಾಕೃತಿಯ ಸಾರ ಇನ್ನೊಂದು ಸಂಕ್ಷಿಪ್ತ ರೂಪವೇ ಈ ಓಂಕಾರ. ಅಕಾರ, ಉಕಾರ, ಮಕಾರ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಓಂಕಾರದ ಮಹತ್ವವನ್ನು ಹೇಳ್ತಾ, ನಮಗೆ ಮೇಲ್ನೋಟಕ್ಕೆ ಕೇವಲ 3 ಅಕ್ಷರಗಳು ಇದ್ದಂತೆ ಕಾಣಿಸುತ್ತೆ, ಆದರೆ ಒಟ್ಟು 8 ಅಕ್ಷರಗಳು ಅಡಕವಾಗಿದೆ ಈ ಓಂಕಾರದಲ್ಲಿ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ ಹೇಳಿ ಒಟ್ಟು 8 ಅಕ್ಷರಗಳು ಈ ಓಂಕಾರದಲ್ಲಿ ಇದ್ದಾವೆ. ಇಂಥ ಸಕಲ ವೇದದ ಸಾರಭೂತವಾದಂತಹ ಯಾವ ಓಂಕಾರ ಇದೆ, ಈ ಇಂಥ ಓಂಕಾರದಂತೆ ಆ ವೆಂಕಟನಾಥರ ಕಿವಿಗಳು ಆ ತಮಿಳು ಪ್ರಾಂತ್ಯದಲ್ಲಿ ಹುಟ್ಟಿದಂತಹ ಬ್ರಾಹ್ಮಣರಿಗೆ ಕಾಣಿಸಿತು ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ವೆಂಕಟನಾಥರ ಮುಖದ ಸೌಂದರ್ಯವನ್ನ, ಹಾಗೆ ಈ ಭೂಮಂಡಲದ ಒಂದು ಸೌಂದರ್ಯವನ್ನು ಕೂಡ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅನಂಗ ಕುಂಭೀಷಿತುರೇತದಾನನ ಪ್ರಭಾ ಸುಧೋದನ್ವತಿ
खेलतश्चिरं सहैव वध्वा सहसा समुद्यतौ कराविवैते लसतोऽसि ते भ्रुवौ। ಹೇಗಿದೆ ಈ ವೆಂಕಟನಾಥರ ಮುಖದ ಒಂದು ಕಾಂತಿ ಹೇಗಿದೆ ಅಂದ್ರೆ, ಅಮೃತ ಸಮುದ್ರದಲ್ಲಿ ಮನ್ಮಥ ವಿಹಾರವನ್ನ ಮಾಡ್ತಾ ಇರ್ತಾನ. ಮನ್ಮಥ ವಿಹಾರವನ್ನ ಮಾಡಬೇಕಾದರೆ ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯ ಉಂಟೆ? ತನ್ನ ಪತ್ನಿಯಾದ ಯಾವ ರತೀದೇವಿ ಇದ್ದಾಳೆ, ರತೀದೇವಿಯಿಂದ ಸಹಿತನಾಗಿಯೇ ಆ ಮನ್ಮಥ ಆ ಸಮುದ್ರದಲ್ಲಿ ವಿಹಾರವನ್ನ ಮಾಡ್ತಾನೆ. ವಿಹಾರವನ್ನ ಮಾಡಬೇಕಾದರೆ ಆ ಮನ್ಮಥನೆಂಬ ಗಜ ಸೊಂಡಿಲನ್ನು ಎತ್ತಿ ನೀರನ್ನ ಆ ಬದಿಯಿಂದ ಈ ಬದಿ ಚೆಲ್ಲೋದು, ಈ ಬದಿಯಿಂದ ಆ ಬದಿ ಚೆಲ್ಲೋದು. ಹೀಗೆ ಆ ಮನ್ಮಥನೆಂಬ ಒಂದು ಶ್ರೇಷ್ಠವಾದ ಆನೆಯ ಸೊಂಡಿಲು ಯಾವ ರೀತಿ ಇರತ್ತೋ ಅದೇ ರೀತಿಯಾಗಿ ಈ ವೆಂಕಟನಾಥರ ಮುಖವೂ ಕೂಡ ಮನ್ಮಥ ಎಂಬ ಗಜದ ಆನೆಯ ಎರಡು ಸೊಂಡಿಲಿನಂತೆ ಅತ್ಯಂತ ಶೋಭಾಯಮಾನವಾಗಿ ಕಾಣಿಸ್ತಾ ಇತ್ತು. ಅಲ್ಲ, ಯಾವತ್ತೂ ಕೂಡ ನಮ್ಮ ಆನೆಗೆ ಒಂದೇ ಸೊಂಡಿಲನ್ನ ನಾವು ನೋಡಿದ್ದೇವೆ, ಎರಡು ದಂತವನ್ನ ನೋಡಿದ್ದೇವೆ ಹೊರತು ಆನೆಗೆ ಯಾವತ್ತಾದ್ರೂ ಕೂಡ ಎರಡು ಸೊಂಡಿಲನ್ನ ನೋಡಿದ್ದು ಇತಿಹಾಸದಲ್ಲಿ ಉಂಟೆ? ಅದು ಹೇಗ್ ತಾನೆ ಸಹಸಾ ಸಮುದ್ಯತೌ ಕರೌ ಇವ ಅನ್ನೋ ಶಬ್ದವನ್ನು ಇಲ್ಲಿ ಕವಿಗಳು ಬಳಸಿದರು ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಆ ಆನೆ ಒಂದೇ ಸೊಂಡಿಲಿನಿಂದ ಕೂಡಿದರೂ ಕೂಡ ಆ ಸೊಂಡಿಲನ್ನ ವೇಗವಾಗಿ ಅಲ್ಲಾಡಿಸಬೇಕಾದರೆ ಆ ಒಂದೇ ಸೊಂಡಿಲು ದೂರದಿಂದ ನೋಡಿದಾಗ ಎರಡು ಸೊಂಡಿಲಿನಂತೆ ಕಾಣಿಸುತ್ತೆ. ಉದಾಹರಣೆಗೆ, ದೂರದಿಂದ ಒಂದು ದೊಡ್ಡ ಮರವನ್ನ ನೋಡ್ತೇವೆ. ಆ ದೊಡ್ಡ ಮರವನ್ನ ನೋಡಿದಾಗ ಒಂದೇ ಮರದಲ್ಲಿ ಬೆಳೆದ ರೆಂಬೆಗಳು ಆ ಬದಿ ಈ ಬದಿ ತಾಕಿಕೊಂಡಿರುತ್ತೆ. ದೂರದಿಂದ ನಮಗ ಅನಿಸುತ್ತೆ ಎರಡು ವೃಕ್ಷಗಳು ಅಂತ ಅನಿಸುತ್ತೆ. ಆದ್ರೆ ಹತ್ತಿರ ಹೋಗಿ ನೋಡಿದಾಗ ಒಂದೇ ವೃಕ್ಷ. ಹಾಗಾದ್ರೆ ಮರ ಒಂದೇ ಆದರೂ ಕೂಡ ದೂರದಿಂದ ನೋಡಿದಾಗ ಒಂದೇ ಮರದಲ್ಲಿ ಎರಡು ವೃಕ್ಷದ ಜ್ಞಾನ ನಮಗೆ ಹೇಗೆ ಉಂಟಾಗತ್ತೋ ಅದರಂತೆ ಈ ಮನ್ಮಥನೆಂಬ ಗಜ ಆ ಬದಿ ಈ ಬದಿ ಸೊಂಡಿಲನ್ನ ಅಲ್ಲಾಡಿಸಿದಾಗ ದೂರದಿಂದ ನೋಡುವಂತಹ ವ್ಯಕ್ತಿಗಳಿಗೂ ಕೂಡ ಆ ಸೊಂಡಿಲು ಎರಡು ಅನ್ನುವಂತಹ ಜ್ಞಾನ ಬರುತ್ತೆ. ಇಂಥ ಒಂದು ಕಲ್ಪನೆಯಿಂದ ಆ ವೆಂಕಟನಾಥರ ಯಾವ ಆ ಮುಖಕಮಲ ಇದೆ, ಆ ಮುಖಕಮಲ ಆನೆಯ ಸೊಂಡಿಲಿನಂತೆ ಕಪ್ಪಾದ ಎರಡು ಹುಬ್ಬುಗಳಿಂದ ಕೂಡಿಕೊಂಡು ಆ ವೆಂಕಟನಾಥರ ಮುಖ ಚಂದ್ರನಂತೆ ಅತ್ಯಂತ ಶೋಭಾಯಮಾನವಾಗಿ ತೋರ್ತಾ ಇದೆ. ಪ್ರಭಾ ಸುಧೋದನ್ಮತಿ ಖೇಲತಶ್ಚಿರಂ ಅಂತ ಈ ರೀತಿಯಾಗಿ ವರ್ಣನೆಯನ್ನ ಮಾಡ್ತಾ ಆ ವೆಂಕಟನಾಥರ ಮುಖ ಕಮಲವನ್ನ ವರ್ಣನೆಯನ್ನ ಮಾಡ್ತಾ ಇದ್ದಾರೆ.